ಶಂಕರ್ ನಗರದ ಗಣೇಶ್ ಆಟದ ಮೈದಾನದಲ್ಲಿ ಜಿಪಿಎಲ್ ಕಪ್ ಶಾರ್ಟ್ ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಉದ್ಘಾಟನೆ. ಶಾಸಕ ಗೋಪಾಲಯ್ಯ. ವರದಿ ಅಯ್ಯಣ್ಣ ಮಾಸ್ಟರ್, ಬೆಂಗಳೂರು. ಕ್ರಿಕೆಟ್ ಪಂದ್ಯಾವಳಿಗಳು ಕೇವಲ ಮನರಂಜನೆಯಲ್ಲದೆ ದೈಹಿಕ ಫಿಟ್ನೆಸ್, ಶಿಸ್ತು, ತಂಡದ ಕೆಲಸ ಮತ್ತು ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತವೆ ಎಂದು ಮಾಜಿ ಸಚಿವ ಹಾಗೂ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಯ್ಯ ಹೇಳಿದರು. ಕ್ಷೇತ್ರದ ಶಂಕರ್ ನಗರದ ಗಣೇಶ್ ಆಟದ ಮೈದಾನದಲ್ಲಿ ಶಾರ್ಟ್ ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಜಿಪಿಎಲ್ ಕಪ್ ಉದ್ಘಾಟಿಸಿ ಮಾತನಾಡಿದ ಅವರು, ಇವು ಯುವ ಪ್ರತಿಭೆಗಳನ್ನು ಗುರುತಿಸಲು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶ ಪಡೆಯಲು ಮತ್ತು ದೇಶಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಸಹಕಾರಿಯಾಗಲಿದೆ ಎಂದು ಕ್ರಿಕೆಟ್ ಆಟಗಾರರನ್ನು ಉದ್ದೇಶಿಸಿ ಮಾತನಾಡಿದರು. ಹಿರಿಯ ಬಿಜೆಪಿ ಮುಖಂಡ ಮುನಿರಾಜು, ಆರ್ಎಂಸಿ ಯಾರ್ಡ್ ಗೇಟ್ 9 ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಸೆಲ್ವರಾಜು ಹಾಗೂ ಕ್ರಿಕೆಟ್ ಮುಖಂಡ ಗೋಪಿ, ನರಸಿಂಹಲು ಮತ್ತು ಸಂಗಡಿಗರು ಸರ್ವರಿಗೂ ಸ್ವಾಗತವನ್ನು ಕೋರಿದರು. ವಿಜೇತರಿಗೆ ಪ್ರಥಮ ಬಹುಮಾನ 30,000 ರೂಪಾಯಿ ಮತ್ತು ದ್ವಿತೀಯ ಬಹುಮಾನ 20,000 ರೂಪಾಯಿ ಟ್ರೋಫಿಯೊಂದಿಗೆ ಕೊಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಸದಸ್ಯ ಮಹದೇವ್, ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಮಾಜಿ ಉಪಮೇಯರ್ ಎಚ್. ಹರೀಶ್, ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟರ್, ಮಂಡಲ ಅಧ್ಯಕ್ಷ ಡಾಕ್ಟರ್ ನಾಗೇಂದ್ರ ಸೇರಿದಂತೆ ವಿವಿಧ ಕಡೆಯಿಂದ ಕ್ರಿಕೆಟ್ ಪಂದ್ಯಾವಳಿಗಳ ಮುಖ್ಯಸ್ಥರು, ಸ್ಪರ್ಧಾಳುಗಳು ಭಾಗವಹಿಸಿದ್ದರು. ನಮಸ್ಕಾರ. GPI ಟೂರ್ನಿಮೆಂಟು ಶಾರ್ಟ್ ಪಿಚ್ ನಡೆಸ್ತಾ ಇರೋರು ನಮ್ಮ ಮಂಜುನಾಥ್ ಅವರು, ಇವರಿಗೆ ಧನ್ಯವಾದಗಳು. ಇಲ್ಲಿ ಆಗಮಿಸಿದ್ದು 16 ಟೀಮ್ಗಳಿಗೂ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿ, ಇವಾಗ ಆಡ್ತಾ ಇರೋ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿ, ಮತ್ತು ಬಂದಿರೋ ಜನಗಳಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಶುಭ ಕೋರುತ್ತಾ ಕ್ರಿಕೆಟನ್ನು ನಡೆಸ್ಕೊಡ್ಬೇಕು ಅಂತ ಮನವಿ ಮಾಡಿಕೊಳ್ಳುತ್ತೇನೆ. ಸರ್, ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು ಅಂತ ಇದೆಯಾ? ಏನೇನು? ಹಾಂ, ಈಗ ಹೇಳಿ ಸರ್. ರನ್ನರ್ಸ್ಗೂ ವಿನ್ನರ್ಸ್ಗೂ ಇಬ್ರಿಗೂ ಟ್ರೋಫಿ ಇದೆ. ಮತ್ತು ವಿನ್ನರ್ಸ್ಗೆ ಬಂದ್ಬಿಟ್ಟು 30,000 ರೂಪಾಯಿ ಬಹುಮಾನ ಇದೆ. ಮತ್ತು ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು 15,000 ಬಹುಮಾನ ಇದೆ. ಅಷ್ಟೇ ಸರ್. ಸರ್, ತಮ್ಮ ಹೆಸರು? ಶ್ರೀಧರ್ ಬಾಬು ಅಂತ ಸರ್. ಓಕೆ ಸರ್.